ದಳಪತಿ ಮತ್ತೊಂದು ಕಡೆ ಬಂಡೆ ಇವರಿಬ್ಬರ ನಡುವಿನ ಮಾತಿನ ಮಲ್ಲಯುದ್ಧ ಶುರುವಾಗಿ ಸಾಕಷ್ಟು ದಿನಗಳಾಯ್ತು. ಈಗ ಮಲ್ಲಯುದ್ಧ ಅತ್ಯಂತ ಜೋರಾಗಿ ನಡೀತಾ ಇದೆ ಅಂತಾನೆ ಹೇಳಬೇಕು. ಡಿ.ಕೆ. ಶಿವಕುಮಾರ್ ಮತ್ತೆ ಜೈಲು ಸೇರೋದು ಫಿಕ್ಸ್. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ತೀವ್ರ ಕುತೂಹಲವನ್ನ ಹೆಚ್ಚಿಸಿದೆ. ಎಚ್.ಡಿ.ಕೆ ಮೆಂಟಲ್ ಆಸ್ಪತ್ರೆಗೆ ಸೇರ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಡಿ.ಕೆ.ಶಿ ಹೇಳಿಕೆಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಯಾರು ಮೆಂಟಲ್ ಆಸ್ಪತ್ರೆಗೆ ಹೋಗ್ತಾರೆ ನೋಡೋಣ. ಮೆಂಟಲ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಪಡಿಬಹುದು, ಆದ್ರೆ ಅವರು ಹೋಗೋ ಅಂದ್ರೆ ಡಿ.ಕೆ. ಶಿವಕುಮಾರ್ ಹೋಗೋ ಜಾಗದಲ್ಲಿ ಟ್ರೀಟ್ಮೆಂಟ್ ಸಿಗತ್ತಾ, ಯಾವ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ನೋಡೋಣ ಬನ್ನಿ ಅಂತ ಪರೋಕ್ಷವಾಗಿ ಡಿ.ಕೆ.ಶಿ ಜೈಲು ಸೇರ್ತಾರೆ ಅನ್ನೋ ಅರ್ಥದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಹುಚ್ಚಾಸ್ಪತ್ರೆಗೆ ಸೇರ್ಸೋಣ, ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದೀನಿ ನಾನು. ನಂದು ಎಸ್.ಎಂ. ಕೃಷ್ಣನ್ ಸಂಬಂಧ ಏನು ಅಂತ ಅವನಿಗೇನು ಗೊತ್ತಿದೆ? ಪಾಪ ಏನೋ ಮೆಂಟ್ಲಾಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ರೆ ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ ಸರ್. ಬೇರೆ ಗೇಟ್ ನಾವು ಮೆಂಟಲ್ ಆಸ್ಪತ್ರೆಗಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ ಬನ್ನಿ. ಹೈಕಮಾಂಡ್ ಅನುಮತಿ ಪಡೆದೇನೆ ಬಳ್ಳಾರಿ ಪಾದಯಾತ್ರೆಗೆ ಸಜ್ಜು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮೈಲಾರಿ ಪಟಾಚ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಏನ್ ನಡೆದಿದೆ ಸಭೆನಲ್ಲಿ? ಇದು ಹೈಕಮಾಂಡ್ಗೆ ಗೊತ್ತಾ ಈ ತರ ಒಂದು ಸಭೆ ನಡೀತಾ ಇರ್ತಕ್ಕಂಥದ್ದು? ಇವ್ರಿಗೆ ಯಾರ ಬೆಂಬಲ ಇದೆ? ಇನ್ನೊಂದು ಪರ್ಯಾಯ ಪಾದಯಾತ್ರೆ ಅಂತ ಮಾಡ್ತಾರ ಇದನ್ನ? ಅಂದ್ರೆ ಈಗ ವಿಜೇಂದ್ರ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥ ಪಾದಯಾತ್ರೆ ಭರ್ಜರಿ ಯಶಸ್ಸನ್ನು ಏನು ಪಡ್ಕೊಳ್ತು, ಆ ಹಿನ್ನೆಲೆಯಲ್ಲಿ ಪರ್ಯಾಯ ನಾಯಕತ್ವದ ಬಂಡಾಯದ ಸೂಚನೆಯ ಇದು ಹೇಗೆ ನೋಡ್ಬೋದು ಇದನ್ನ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜೇಂದ್ರ ಅವರ ವಿರೋಧಿ ಬಣದ 12ಕ್ಕೂ ಅಧಿಕ ಬಿಜೆಪಿಯ ನಾಯಕರು ಇವತ್ತು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡ್ತಾರೆ. ಸಭೆಯ ಪ್ರಮುಖವಾದಂಥ ಉದ್ದೇಶ ಇಷ್ಟೇ. ಈಗಾಗಲೇನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪಾದಯಾತ್ರೆ BY ವಿಜೇಂದ್ರ ನೇತೃತ್ವದಲ್ಲಿ ಸಕ್ಸಸ್ ಕೂಡ ಆಗಿದೆ. ಹಾಗಾಗಿ ಇದನ್ನು ಸಹಿಸಿಕೊಳ್ಳದಂಥ ಏನು ಈ ನಾಯಕರು ಈಗಾಗಲೇನು ಕೂಡಲ ಸಂಗಮದಿಂದ ಏನು ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಸಭೆಯನ್ನು ಮಾಡಿದ್ದಾರೆ. ಈ ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಹೇಳಿದ್ರು, ಏನು ರಮೇಶ್ ಜಾರಕಿಹೊಳಿ ಅತಿ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ, ಅದು ಇಡೀ ರಾಜ್ಯಕ್ಕೆ ಸಂಬಂಧಿಸಿದೆ, ಒಂದು ಸಮುದಾಯಕ್ಕೆ ಸಂಬಂಧಿಸಿದಾಗಿದೆ. ಹಾಗಾಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ಇದು ಒಂದು ಜಿಲ್ಲೆಗೆ ಸೀಮಿತ ಆಗಿರುವಂಥ ಮೂಡ ಹಗರಣ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದರು. ಹಾಗಾಗಿ ಅದರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಮೂಡ ವಿರುದ್ಧ ಇದು ವಾಲ್ಮೀಕಿ ಹಗರಣ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ಈಗ ಇವತ್ತು ಸುಮಾರು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ನೇತೃತ್ವದಲ್ಲಿ ಸಭೆ ಆಯಿತು. ಸಭೆಯಲ್ಲಿ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಇರ್ಬೋದು, ಜೊತೆಗೆ ಪ್ರತಾಪ್ ಸಿಂಹ ಇರ್ಬೋದು, ಮತ್ತು GM ಸಿದ್ದೇಶ್ವರ್ ಮತ್ತು BSY ಆಪ್ತ ಸಹಾಯಕ NR ಏನು ಸಂತೋಷ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾದರು. ಹಾಗಾಗಿ ಹಲವು ಕುತೂಹಲವನ್ನು ಕೂಡ ಹೆಚ್ಚಿಸಿದೆ ಮತ್ತು ಕಳೆದ 4 ಗಂಟೆಗಳಿಂದ ಕೂಡ ನಿರಂತರವಾಗಿ ಸಭೆ ಮೇಲೆ ಸಭೆಯನ್ನು ಮಾಡ್ತಿದ್ದಾರೆ. ಇವರ ಪ್ರಮುಖವಾದಂಥ ಅಂದರೆ ಈ ಎಲ್ಲ ನಾಯಕರ ಪ್ರಮುಖ ಉದ್ದೇಶ ಅಷ್ಟೇ, ಏನು ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದ್ದಾಗಿದೆ, ಅದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ಆದರೆ ಪಾದಯಾತ್ರೆ ಮಾಡಬೇಕು, ಆದರೆ ಹೈಕಮಾಂಡ್ ಇದಕ್ಕೆ ಅನುಮತಿ ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಜೊತೆಗೆ ಪಾದಯಾತ್ರೆ ಮಾಡಬೇಕಾದ್ರೆ ಯಾರೆಲ್ಲ ನಾಯಕರು ಬರ್ತಾರೆ ಮತ್ತು ಹೈಕಮಾಂಡನ್ನು ಹೇಗೆ ಮನವೊಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಮತ್ತು ಒಂದು ಪಾದಯಾತ್ರೆ ಆಗಬೇಕಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಾರ್ಯಕರ್ತರ ಪಡೆಯಬೇಕು. ಹಾಗಾಗಿ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಆದರೂ ಯತ್ನಾಳ್ ಅವರ ಒಳಗೆ ನಡೀತಿರುವಂಥ ಸಭೆಯ ಪ್ರಕಾರ 17 ಅಂದರೆ ದೀಪಾವಳಿ ಮುಂಚೆ ಅಥವಾ ದೀಪಾವಳಿ ಆದ ನಂತರ ಏನು 17ರಂದು ಏನು ಕೂಡಲ ಸಂಗಮದಿಂದ ಏನು ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಆದರೂ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ನಾಯಕರು ಕುಳಿತು ಚರ್ಚೆಯನ್ನು ಮಾಡ್ತಿದ್ದಾರೆ. ಮತ್ತು ಈ ಸಭೆ ಬಳಿಕ ನಮಗೇನು ಅರವಿಂದ್ ಲಿಂಬಾವಳಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳುವ ಪ್ರಕಾರ ನಾವು ಪಕ್ಷ ಸಂಘಟನೆಯನ್ನು ಮಾಡ್ತೇವೆ, ಯಾರೂ ಕೂಡ ಅತೃಪ್ತ ನಾಯಕರು ಕೂಡ ಇಲ್ಲ. ಹಾಗಾಗಿ ಪಕ್ಷದ ಬಲವರ್ಧನೆ ಮತ್ತು ಏನು ಮೂಡ ಹಗರಣ
ಹಗರಣ ಆಗಿದೆ, ಅದಕ್ಕಿಂತ ದೊಡ್ಡ ಹಗರಣ ಏನು ವಾಲ್ಮೀಕಿ ಹಗರಣ ಆಗಿದೆ. ಅದನ್ನು ಕೂಡ ನಾವು ಹೈಕಮಾಂಡ್ಗೆ ತಿಳಿಸ್ತೇವೆ. ಮುಂಬರುವ ದಿನಗಳಲ್ಲಿ ಪ್ರಮುಖವಾಗಿ ಏನು ಹೈಕಮಾಂಡ್ಗೆ ತಿಳಿಸಿ ಪಾದಯಾತ್ರೆಗೂ ಕೂಡ ಏನು ಮಾಡಲು ಸಕಲವಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮೈಲಾರಿ. ಡೀಟೇಲ್ಸ್ಗಾಗಿ ಈಗ ಎಲ್ಲ ಮಾಹಿತಿಯನ್ನ ತಗೊಂಡಿದ್ದೇನೆ, ಅದನ್ನ ಸಿಎಂ ಅವರ ಗಮನಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಗತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಇದು ನಿರ್ಲಕ್ಷ್ಯ ಅಂತಕ್ಕಂಥ ಮಾಹಿತಿಯನ್ನ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮೇಲಧಿಕಾರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಚೌಹಾಣ್. ಡೀಟೇಲ್ಸ್ಗಾಗಿ ಡ್ಯಾಮ್ ಟೆನ್ಷನ್ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಘಟಿಸಿರ್ತಕ್ಕಂಥ ಘಟನೆ ಇವತ್ತು ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ಅದರ ಸಂಪೂರ್ಣ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಏನೇನಾಯ್ತು, ಹೇಗೆ ನಡೀತು ಆ ಒಂದು ಘಟನೆ, ಗೇಟ್ ಹೇಗೆ ಕ್ರಶ್ ಆಗಿ ಬಿತ್ತು ನೀರಿಗೆ ಅನ್ನುವಂಥದ್ದು, ಆ ಚೈನ್ ಕಟ್ ಆಗಿರುವಂಥದ್ದು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದೆ. ಗ್ರೌಂಡ್ ಝೀರೋ ರಿಪೋರ್ಟ್, ಏನಾಗಿದೆ ಅಲ್ಲಿ ಡ್ಯಾಮ್ ಮೇಲೆ ಅನ್ನುವಂಥದ್ದನ್ನ ನೇರವಾಗಿ ನಿಮಗೆ ತಲುಪಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19ರಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ನದಿಗೆ ಹೋಗ್ತಾ ಇದೆ. ಸದ್ಯ ಏನಂತಂದ್ರೆ ನಾನು ಈ ಕಟ್ ಆಗಿರುವಂಥ ಏನು ಕ್ರಸ್ಟ್ ಗೇಟ್ ಇದೆ ಇದರ ಮುಂದೆ ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕ್ರಸ್ಟ್ ಗೇಟ್ ನಂಬರ್ 19. ಇದು ಈ ಒಂದು ಗೇಟ್ನಿಂದನೇ ನಿನ್ನೆ ರಾತ್ರಿ ಏನಂತಂದ್ರೆ ಈ ಒಂದು ಚೈನ್ ಲಿಂಕ್ ಕಟ್ ಆಗಿ ಇಲ್ಲಿಂದ ಏನಂದ್ರೆ ಅಪಾರ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಏನು ಕಟ್ ಆಗಿರುವಂಥ ಏನು ಚೈನ್ ಲಿಂಕ್ ಏನಿದೆ ಇದೇ ಒಂದು ಆ ಚೈನ್ ಲಿಂಕ್ ಅಂತ ಹೇಳ್ಬೋದು. ಇದ್ರ ಕೆಳಗಡೆ ಏನು ಕ್ರಸ್ಟ್ ಗೇಟ್ ಇತ್ತು, ನೀರಿನ ಪ್ರಮಾಣ ಏನು ಜಾಸ್ತಿ ಆಗ್ತಾನೆ ಬಂತು. ಈ ನೀರಿನ ಪ್ರೆಷರ್ಗೆ ಈ ಒಂದು ಚೈನ್ ಲಿಂಕ್ ಏನಿದೆ ಇದು ಕಟ್ ಆಗಿದೆ. ನಿನ್ನೆ ರಾತ್ರಿ ಸುಮಾರು 10:30ರಿಂದ 11 ಗಂಟೆ ಸುಮಾರಿಗೆ ಈ ಒಂದು ಕ್ರಸ್ಟ್ ಗೇಟ್ ಓಪನ್ ಆಗಿದ್ದು ಅಪಾರ ಪ್ರಮಾಣದಲ್ಲಿ ಈ ನೀರು ಇಲ್ಲಿಂದ ಹೋಗ್ತಾ ಇದೆ. ಇದು ಒಂದೇ ಒಂದು ಕ್ರಸ್ಟ್ ಗೇಟಿಂದಲೇ ಸುಮಾರು ಏನು 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಡ್ಯಾಮ್ನಲ್ಲಿ 105 TMC ನೀರು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇನ್ನೇನು ಅಂದರೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು CM ಅವರು ಕೂಡ ಇಲ್ಲಿ ಆಗಮಿಸಿ ಒಂದು ಬಾಗಿನವನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇತ್ತು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ಈ ಒಂದು ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದ ನೀರು ನದಿಗೆ ಹೋಗ್ತಾ ಇದೆ. ಈಗಾಗಲೇ ಏನಂತಂದರೆ ನದಿಗೆ ಏನು ಈ ಒಂದು ಗೇಟನ್ನು ವಾಪಸ್ ದುರಸ್ತಿ ಮಾಡಬೇಕಂದ್ರೆ ಸುಮಾರು 60 TMC ನೀರನ್ನು ಖಾಲಿ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ DCM ಅವರು ಕೂಡ ಇಲ್ಲಿ ಒಂದು ಭೇಟಿಯನ್ನು ನೀಡಿ ಇದ್ರ ಬಗ್ಗೆ ಒಂದು ಏನಂತಂದರೆ ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸುಮಾರು ಏನು 60 TMC ನೀರನ್ನು ಇಲ್ಲಿಂದ ಖಾಲಿ ಮಾಡಬೇಕಂತಂದರೆ ಪ್ರತಿನಿತ್ಯ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಬೇಕಾಗುತ್ತೆ. ಒಂದು ದಿವಸಕ್ಕೆ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟರೆ ಸುಮಾರು ಏನಂತಂದರೆ ನದಿ ಪಾತ್ರದಲ್ಲಿರುವಂಥ ಸಾಕಷ್ಟು ಹಳ್ಳಿಗಳಿರ್ಬೋದು, ಜಮೀನುಗಳಿರ್ಬೋದು ಕೂಡ ಇವೆಲ್ಲವಕ್ಕೂ ಕೂಡ ಏನಂತಂದರೆ ಪ್ರವಾಹದ ಭೀತಿ ಎದುರಾಗಿದೆ. ಇವತ್ತಿಗೂ ಅಂದರೆ ಈಗ ಸದ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರನ್ನು ನದಿಯಿಂದ ಹೊರಗಡೆ ಬಿಡಲಾಗ್ತಾ ಇದೆ. ಇದರಿಂದ ಈಗಾಗಲೇ ನದಿ ಪಾತ್ರದಲ್ಲಿ ಸಾಕಷ್ಟು ಏನಂತಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಡ್ಯಾಮ್ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಈಗಾಗಲೇ ಏನು ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಡಂಗುರವನ್ನು ಸಾರ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅಂತಂದರೆ ಇವತ್ತಿನಿಂದ ಮತ್ತೆ ದಿನದಿಂದ ದಿನಕ್ಕೆ ಅಂದರೆ ಇನ್ನು 4ರಿಂದ 5 ದಿನಗಳ ಕಾಲ ಏನಂತಂದರೆ 2 ಲಕ್ಷ ಕ್ಯೂಸೆಕ್ವರೆಗೆ ನೀರನ್ನು ಹೊರಬಿಟ್ಟು ನಂತರ ಏನಂತಂದರೆ ಇಲ್ಲಿ ಒಂದು ಕ್ರಸ್ಟ್ ಗೇಟ್ಗಳನ್ನು ವಾಪಸ್ ಅಳವಡಿಸಲಾಗುತ್ತೆ ಅನ್ನುವಂಥ ಮಾತನ್ನು ಈಗಾಗಲೇ ಅಂತಂದರೆ DCM ಅವರು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.